ತಾಲೂಕಿನ ಹಿರಿಯ ಸಾಹಿತಿಗಳು ಭಾಳ ಸುಂದರವಾಗಿ ಮಾತಾಡಿದರು. ಅವ್ರು ಹೇಳಿದರು, ನಿಮ್ಮ ಕವನಗಳನ್ನು ಹಾಗೆ ಇಡಬೇಡ್ರಿ, ಅದನ್ನು ಪುಸ್ತಕ ರೂಪದಲ್ಲಿ ಹೊರಡ್ತಾರೆ. ನನ್ನದೊಂದು ಆಸೆ ಆಗಿತ್ತು. ಆ ಆಸೆ ನಮ್ಮ ಆಸಿಂಪುರ ವಾಲಿಕಾರ್ ಸರ್ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಫೆಬ್ರವರಿ 12ನೇ ತಾರೀಕು ನೆರವೇರಿಸಿದ್ದಾರೆ. ಆ ಪುಸ್ತಕ ಅವರ ಅಮೃತಾಸ್ತ್ರದಿಂದ ಬಿಡುಗಡೆಯಾಗಿದೆ. ಅದೇ ಅಂತರಂಗದ ಭಾವ, ನನ್ನಲ್ಲಿರುವಂತಹ ಭಾವನೆಗಳನ್ನು ಸೆರೆಂಡಿಗೆ ಬರೆದಿರುವಂತಹ ಈ ಒಂದು ಪುಸ್ತಕ ನಮ್ಮ ಬಿಜೂರ್ ಸರ್ ಅವರು ಈ ಒಂದು ಪರಿಚಯವನ್ನು ಮಾಡಿದರು. ಅತ್ಯಂತ ಸುಂದರವಾಗಿ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಿದ್ವಿ. ಈ ಒಂದು ಪುಸ್ತಕ ತಮ್ಮ ಮುಂದೆ ಹೇಳ್ತಾ ನಾನು ಇವತ್ತು ಈ ಒಂದು ಕವನದಲ್ಲಿ ತವರು ಮನೆ ಬಗ್ಗೆ ನಮ್ಮ ಸ್ನೇಹಿತೆ ಪಾಟೀಲ್ ಅವರು ಮಾತಾಡಿದರು, ಕವನವನ್ನು ವಾಚನ ಮಾಡಿದರು. ಆದರೆ ನಾನು ನನ್ನ ಗಂಡನ ಮನೆಯನ್ನು ಕುರಿತು ಬರೆದಿರುವಂಥ ಒಂದು ಕವನವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ನನ್ನ ಮನೆ ನನ್ನ ಗಂಡನ ಮನೆ, ನನ್ನ ಮನೆ ನನ್ನ ಗಂಡನ ಮನೆ. ಶಿವನ ಸ್ವರೂಪದ ಪತಿಯ ಮನೆ, ಶಿವನ ಸ್ವರೂಪದ ಪತಿಯ ಮನೆ, ತಾಯಿ ರೂಪದ ಅತ್ತೆಯ ಮನೆ, ತಾಯಿ ರೂಪದ ಅತ್ತೆಯ ಮನೆ. ತಂದೆ ರೂಪದ ಮಾವನ ಮನೆ, ತಂದೆ ರೂಪದ ಮಾವನ ಮನೆ. ಅವಿಭಕ್ತ ಕುಟುಂಬದ ಸುಂದರ ಮನೆ, ಅವಿಭಕ್ತ ಕುಟುಂಬದ ಸುಂದರ ಮನೆ. ಮನೆ ಮನೆ ನನ್ನ ಮನೆ, ನನ್ನ ಗಂಡನ ಮನೆ. ಮನೆ ಮನೆ ನನ್ನ ಮನೆ, ನನ್ನ ಗಂಡನ ಮನೆ. ನಾಡಗೌಡ ಮನೆತನದ ಸಿರಿವಂತ ಮನೆ, ನಾಡಗೌಡ ಮನೆತನದ ಸಿರಿವಂತ ಮನೆ. ಮೈದುನ ನಾದಿನಿಯರ ಹೆಮ್ಮೆಯ ಮನೆ, ಮೈದುನ ನಾದಿನಿಯರ ಹೆಮ್ಮೆಯ ಮನೆ. 3 ಜನ ಅಣ್ಣ ತಮ್ಮಂದಿರರ ಸಂಬಂಧದ ಮನೆ, 3 ಜನ ಅಣ್ಣ ತಮ್ಮಂದಿರರ ಸಂಬಂಧದ ಮನೆ. 2 ಅಕ್ಕ ತಂಗಿಯರ ಬಾಂಧವ್ಯದ ಮನೆ, 2 ಅಕ್ಕ ತಂಗಿಯರ ಬಾಂಧವ್ಯದ ಮನೆ. ಮನೆ ಮನೆ ನನ್ನ ಮನೆ, ನನ್ನ ಗಂಡನ ಮನೆ. ರಾಷ್ಟ್ರ ನಿರ್ಮಾಪಕರಾದ ಶಿಕ್ಷಕರ ಮನೆ, ರಾಷ್ಟ್ರ ನಿರ್ಮಾಪಕರಾದ ಶಿಕ್ಷಕರ ಮನೆ. ರಾಷ್ಟ್ರದ ರಕ್ಷಕರಾದ ಸೈನಿಕರ ಮನೆ, ರಾಷ್ಟ್ರದ ರಕ್ಷಕರಾದ ಸೈನಿಕರ ಮನೆ. ರಾಷ್ಟ್ರದ ಬೆನ್ನೆಲುಬಾದ ರೈತರ ಮನೆ, ರಾಷ್ಟ್ರದ ಬೆನ್ನೆಲುಬಾದ ರೈತರ ಮನೆ. ಶಿಕ್ಷಕ ಸೈನಿಕ ರೈತ ಈ 3 ಗಣ್ಯರ ಮನೆ, ಈ 3 ಗಣ್ಯರ ಮನೆ. ಮನೆ ಮನೆ ನನ್ನ ಮನೆ, ನನ್ನ ಗಂಡನ ಮನೆ. ಮನೆ ಮನೆ ನನ್ನ ಮನೆ, ನನ್ನ ಗಂಡನ ಮನೆ. 3 ಜನ ನೆಗಣಿಯರ ಒಗ್ಗಟ್ಟಿನ ಮನೆ, 6 ಜನ ಮೊಮ್ಮಕ್ಕಳ ಪ್ರೀತಿಯ ಮನೆ, 6 ಜನ ಮೊಮ್ಮಕ್ಕಳ ಪ್ರೀತಿಯ ಮನೆ. ಸಂಸಾರವೆಂಬ ದೋಣಿಯಲ್ಲಿ ಜಯಿಸಿದ ಮನೆ, ಸಂಸಾರವೆಂಬ ದೋಣಿಯಲ್ಲಿ ಜಯಿಸಿದ ಮನೆ. ನಾಡಗೌಡರಲ್ಲಿ ನಾನೊಬ್ಬಳು ನಾಡಗೌಡತಿಯಾಗಿ ಮೆರೆದ ಮನೆ, ನಾಡಗೌಡರಲ್ಲಿ ನಾನೊಬ್ಬಳು ನಾಡಗೌಡತಿಯಾಗಿ ಮೆರೆದ ಮನೆ. ಮನೆ ಮನೆ ನನ್ನ ಮನೆ, ನನ್ನ ಗಂಡನ ಮನೆ. ಮನೆ ಮನೆ ನನ್ನ ಮನೆ, ನನ್ನ ಗಂಡನ ಮನೆ. ಆದರ್ಶ ಶಿಕ್ಷಕ ದಂಪತಿಗಳಾಗಿ ಬಾಳುತ್ತಿರುವ ಮನೆ,